ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ದಳಪತಿ ವಿಜಯ್ ರಾಜಕೀಯಕ್ಕೆ ಕಾಲಿಟ್ಟಾಗಿನಿಂದಲೂ ನಟಿ ತ್ರಿಷಾ ಹೆಸರು ಯಾವುದೋ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿರುತ್ತಲೇ ಇದೆ. ಇವರಿಬ್ಬರ ಆಪ್ತತೆ ಮತ್ತು ಸಂಬಂಧದ ಬಗ್ಗೆ ತಮಿಳುನಾಡಿನಲ್ಲಿ ದಿನಕ್ಕೊಂದು ಚರ್ಚೆ ನಡೀತಿರುತ್ತದೆ. ಇಬ್ಬರು ಮದುವೆ ಆಗ್ತಾರೆ ಅನ್ನೋ ಮಾತಿನಿಂದ ಹಿಡಿದು ತ್ರಿಷಾ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ವದಂತಿಗಳವರೆಗೆ ಸಾಕಷ್ಟು ಸುದ್ದಿಗಳು ಹರಿದಾಡುತ್ತಲೇ ಇವೆ. ಇದೀಗ ಎಐಎಡಿಎಂಕೆ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಆರ್.ಬಿ. ಉದಯ್ ಕುಮಾರ್ ಟಿವಿಕೆ ಅಧ್ಯಕ್ಷ ವಿಜಯ್ ಮತ್ತು ತ್ರಿಷಾ ಅವರ ಸಂಬಂಧವನ್ನ ಉಲ್ಲೇಖಿಸಿ ಅತ್ಯಂತ ಕಟುವಾಗಿ ವ್ಯಂಗ್ಯವಾಡಿದ್ದಾರೆ. ಸಾರ್ವಜನಿಕ ವೇದಿಕೆಯಲ್ಲೇ ಅವರು ಆಡಿರುವ ಮಾತುಗಳು ಈಗ ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿವೆ. ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡುತ್ತಾ ಉದಯ್ ಕುಮಾರ್ ಹೀಗೆ ಹೇಳಿದ್ದಾರೆ: ವಿಜಯ್ ಅವರನ್ನು ಮಧ್ಯರಾತ್ರಿ ಭೇಟಿ ಮಾಡಲು ಮತ್ತು ಅವರ ಜೊತೆ ಕೇಕ್ ಕತ್ತರಿಸಲು ನಟಿ ತ್ರಿಷಾ ಹೊರತುಪಡಿಸಿ ಬೇರೆ ಯಾರಿಗೂ ಅವಕಾಶವಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಮುಂದಿನ ದಿನಗಳಲ್ಲಿ ತ್ರಿಷಾ ಅವರನ್ನು ತಮಿಳುನಾಡಿನ ಉಪಮುಖ್ಯಮಂತ್ರಿ ಡಿಸಿಎಂ ಮಾಡಿದರೂ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಎಂದು. ಈ ಲೇವಡಿ ಮಾತುಗಳು ಸದ್ಯ ತಮಿಳುನಾಡಿನ ಸಿನಿಮಾ ಹಾಗೂ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. இடைத்தேர்தல் வரும் இரவு ராத்திரியா காத்திருக்காங்க. இப்ப ராஜினாமா பண்ண சொன்னவன தேடிட்டு இருக்காங்க. அவன் தலைமுறைவாயிட்டான். இவங்க ராஜினாமா பண்ணிட்டு போய் அண்ணன் என்னென்ன ராஜினாமா பண்ணோன்னு நீங்க அவரை பாருங்க, அவர் இவரை பாருங்க. கடைசியில கிடைச்சவரு அதிமுக அகதிகளினுடைய தலைவர் செங்கோட்டை என்றாங்க. அவர்தான் அதிமுக அகதிகளினுடைய தலைவர். அன்னைக்கு விஜய் பார்த்ததுதான், அதுக்கப்புறம் பார்க்கவே முடியும், இனிமேலும் பார்க்கவும் முடியாது. அவங்களை யார் பார்க்க வாயு வேற வரவே மாட்டேன். தங்கச்சி வேற முன்னாடி நிரோஷா மட்டும், அது பேரு என்னப்பா, பேரும் தெரியல தம்பியெல்லாம், அவங்க மட்டும்தான் பார்ப்போம். 12 மணிக்கு யாராவது கேக் வெட்ட முடியுமா முதலமைச்சரோட? என் தங்கச்சி மட்டும்தான் கேக் வெட்டிருக்கிறாங்க. அப்படிப்பட்ட தங்கச்சி நான் வச்சிருக்கேன். என்ன பேரு? நிரோஷாவா? திரிஷா. திரிஷாவுக்கு துணை முதலமைச்சர் பதவி அறிவிப்பு வந்தாலும் நீங்க ஆச்சரியப்படக்கூடாது. ஏன்னா நான் அப்படிதான் சொன்னேன், ஜனநாயக படத்துக்கு அரசு விடுமுறை விட்டாலும் விடுவாங்கன்னு சொன்னேன். எல்லாரும் உதயகுமார் சும்மா இருக்க மாட்டேன். முதலமைச்சர்ல இருந்து அமைச்சர்ல இருந்து எம்எல்ஏல இருந்து எல்லாரும் போயிட்டாங்க. ಅಷ್ಟೇ ಅಲ್ಲದೆ ಉದಯ್ ಕುಮಾರ್ ಅವರು ವಿಜಯ್ ಅವರ ಜನನಾಯಕನ್ ಸಿನಿಮಾ ಬಿಡುಗಡೆಯಾದ ಸಂದರ್ಭದಲ್ಲಿ ಸರ್ಕಾರ ನಡೆದುಕೊಂಡ ರೀತಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಪ್ರಕಟಿತ ರಜೆ ಸಿನಿಮಾ ರಿಲೀಸ್ ದಿನದಂದು ರಾಜ್ಯ ಸರ್ಕಾರ ಅಪ್ರಕಟಿತ ರಜೆಯನ್ನು ಘೋಷಿಸಿತ್ತು ಎಂದು ಅವರು ಆರೋಪಿಸಿದ್ದಾರೆ. ಆಡಳಿತ ಯಂತ್ರದ ನಿರ್ಲಕ್ಷ್ಯ. ಮುಖ್ಯಮಂತ್ರಿಯಿಂದ ಹಿಡಿದು ಸಚಿವರು ಶಾಸಕರವರೆಗೆ ಇಡೀ ಆಡಳಿತ ಯಂತ್ರವೇ ತಮ್ಮ ಕೆಲಸ ಕರ್ತವ್ಯಗಳನ್ನು ಬದಿಗಿಟ್ಟು ಸಿನಿಮಾ ನೋಡಲು ಹೋಗಿದೆ ಎಂದು ಗಂಭೀರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅಂದಹಾಗೆ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ಕುಟುಂಬ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎಂಬ ಸುದ್ದಿಗಳು ಹರಿದಾಡುತ್ತಿದ್ದವು. ಪತಿಯ ವಿರುದ್ಧ ಪರಸ್ತ್ರೀ ಸಂಬಂಧದ ಆರೋಪ ಕೇಳಿ ಬಂದಾಗಿನಿಂದಲೇ ವಿಜಯ್ ಮತ್ತು ತ್ರಿಷಾ ಅವರ ಹೆಸರನ್ನು ಬೆಸೆದು ಚರ್ಚೆ ಮಾಡುವುದು ಹೆಚ್ಚಾಗಿತ್ತು. ಈಗ ಮಾಜಿ ಸಚಿವರ ಈ ಹೇಳಿಕೆ ಆ ವದಂತಿಗಳಿಗೆ ಮತ್ತಷ್ಟು ರೆಕ್ಕೆಯ ಪುಕ್ಕ ಕಟ್ಟಿದಂತಾಗಿದೆ. 2004ರಲ್ಲಿ ಬಂದ ಸೂಪರ್ ಹಿಟ್ ಗಿಲ್ಲಿ ಚಿತ್ರದಿಂದ ಹಿಡಿದು ಇತ್ತೀಚಿನ ಲಿಯೋ ಸಿನಿಮಾದವರೆಗೆ ವಿಜಯ್ ಹಾಗೂ ತ್ರಿಷಾ ಜೋಡಿ ಬೆಳ್ಳಿ ಪರದೆಯ ಮೇಲೆ ಅಪಾರ ಜನಪ್ರಿಯತೆ ಗಳಿಸಿದೆ. ಆದರೆ ಇವರಿಬ್ಬರ ಈ ಬೆಳ್ಳಿ ಪರದೆಯ ಕೆಮಿಸ್ಟ್ರಿ ಈಗ ರಾಜಕೀಯ ವೇದಿಕೆಯಲ್ಲೂ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿರುವುದು ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಸಿನಿಮಾದಿಂದ ಶುರುವಾದ ಈ ಜೋಡಿಯ ಪಯಣ ಈಗ ಉಪಮುಖ್ಯಮಂತ್ರಿ ಪಟ್ಟದ ಮಾತುಗಳವರೆಗೆ ಬಂದು ನಿಂತಿದೆ. ಮಾಜಿ ಸಚಿವ ಉದಯ್ ಕುಮಾರ್ ಅವರ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.